ಬೇರೆ ಹೆಂಡತಿರಾಗಿದ್ರೆ ಯಾಕೆ ಈ ತರ ಫೋಟೋ ತೆಗೆಸ್ಕೋತಾ ಇದೀರಂತ ಕಿರಿಕ್ ಮಾಡ್ತಾ ಇದ್ರು. ಹಾಗಿದ್ರೆ ನನಗೂ ಬೇರೆಯವ್ರಿಗೂ ವ್ಯತ್ಯಾಸನೇ ಇಲ್ವಾ? ವ್ಯತ್ಯಾಸ ಇರೋದಕ್ಕೆ ನಾನು ಹಾಗೆ ಯೋಚನೆ ಮಾಡೋದಿಲ್ಲ. ಯಾಕೆ ಹೇಳಿ, ನನ್ ಗಂಡ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವ್ ಹೇಳಿದ್ರಲ್ಲ, ಈ ಪೊಸೆಸಿವ್ನೆಸ್ಸು, ಜೆಲಸಿ ಇದೆಲ್ಲ ಯಾವುದು ನನ್ನ ತಲೆಗೆ ಬರೋದಿಲ್ಲ. ಯಾಕೆ ಅಂದ್ರೆ ನನ್ ಗಂಡ ಅಪ್ಪಟ ಚಿನ್ನ. ಆಯ್ತಾ ಪಿಂಕಿ? ಹಾ ರೆಡಿ. ಬಾ ಬೇಗ. ಓ, ಹೊರಗಡೆ ಹೊರಟಿದ್ದೀರಾ? ತುಂಬಾ ದಿನ ಆಗಿತ್ತಲ್ಲ ಚಿಕ್ಕತ್ತೆ ಹೊರಗಡೆ ಹೋಗಿ. ಅಪರೂಪಕ್ಕೆ ಹೋಗ್ತಾ ಇದೀವಿ, ಯಾಕೆ ಹೋಗ್ಬಾರ್ದಾ? ಇಲ್ಲ, ಧಾರಾಳವಾಗಿ ಹೋಗ್ ಬನ್ನಿ, ಆಮೇಲೆ ಮಾತಾಡ್ತೀನಿ. ಏನಾದ್ರೂ ವಿಷಯ ಇತ್ತಾ? ಇಲ್ಲ, ನೀವ್ ಹೋಗ್ ಬನ್ನಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ಅಂತ ಇಂಪಾರ್ಟೆಂಟ್ ಕೆಲಸ ಏನಿಲ್ಲ ನಮ್ಗೆ. ಏನಾದ್ರೂ ಇದ್ರೆ ಹೇಳಿ. ಇಲ್ಲ ದತ್ತ, ಇವಾಗ ಹೊರಗಡೆ ಹೊರಟಿದ್ದೀರಲ್ವಾ, ಹೋಗ್ ಬನ್ನಿ. ರೀ, ಅಷ್ಟ್ ಹೇಳ್ತಾ ಇದಾರೆ ಅಂತ ತಲೆ ಹೋಗುವಂತ ಕೆಲ್ಸ ಏನಿಲ್ಲ ಈ ಮನೇಲಿ, ನಡೀರಿ. ಚಿಕ್ಕಮ್ಮ, ಏನಾದ್ರೂ ತರ್ಬೇಕಿತ್ತಾ? ಏನಾದ್ರು ಇದ್ರೆ ಹೇಳಿ. ಹೇಗಿದ್ರು ಹೊರಗೆ ಹೋಗ್ತಾ ಇದೀನಲ್ವಾ, ತಗೊಂಡ್ ಬರ್ತೀನಿ. ತರೋದಕ್ಕೇನೋ ದತ್ತ, ಬೇಕಾದಷ್ಟಿದೆ. ಲಿಸ್ಟ್ ಬೇರೆ ಮಾಡ್ಬೇಕು. ಈಗ ನೀವ್ ಹೊರಟಿದ್ದೀರಲ್ವಾ, ಹೋಗ್ ಬನ್ನಿ, ಆಮೇಲೆ ಮತ್ತೊಂದ್ಸಲ ಹೋದ್ರೆ ಆಯ್ತು. ನೀವೇನೋ ಮಾತಾಡ್ಬೇಕು ಅಂತ ಬಂದಿದ್ದೀರಾ, ಅದೇನ್ ವಿಷಯ ಅಂತ ಹೇಳಿ. ನಮಗ್ ಲೇಟ್ ಆದ್ರೆ ಪರವಾಗಿಲ್ಲ. ಅದೇನು ಅಂತ ಹೇಳಿ ಚಿಕ್ಕತ್ತೆ. ತಲೆ ಹುಳ ಬಿಟ್ಟಾಗಿದೆ, ಈಗ ಹೋಗಿ ಅಂತ ಹೇಳಿದ್ರೆ ಹೇಗೆ? ಬೈಕೋಬೇಡ ಕಣೆ, ಬೆಳಿಗ್ಗೆಯಿಂದ ಅನ್ಕೋತಾ ಇದ್ದೆ ಮಾತಾಡ್ಬೇಕು ಅಂತ. ಆದ್ರೆ ನೀವಿಬ್ರು ಒಟ್ಟಿಗೆ ಸಿಕ್ಕಿರ್ಲಿಲ್ವಲ್ಲ, ಈಗ ಸಿಕ್ಕಿದ್ರಲ್ವಾ, ಅದಕ್ಕೆ ಹೇಳಕ್ ಬಂದೆ. ಇರ್ಲಿ ಬಿಡಿ ಚಿಕ್ಕಮ್ಮ, ಇದ್ರಲ್ಲಿ ಬೈಕ್ ಕೊಡೋ ಅಂತದೇನಿದೆ? ಏನ್ ವಿಷಯ ಅಂತ ಹೇಳಿ. ಏನೂ ಇಲ್ಲ ದತ್ತ, ಮನೆಯಲ್ಲೇ ಇರೋ ನಮ್ಗೆ ಹಬ್ಬ ಬರೋದೇ ಕಾಯ್ತಾ ಇರ್ತೀವಿ. ಈ ಸಲ ಹಬ್ಬನಾದ್ರೂ ಸಂಭ್ರಮದಿಂದ ಆಚರಿಸೋಣ ಅಂತ. ಇನ್ನೇನ್ ದಸರಾ ಬಂತಲ್ಲ? ಹೌದು ಕಣ, ನಮ್ಮನೆ ದಸರಾ ಹಬ್ಬ ಅಂದ್ರೆ ಇಡೀ ಊರೇ ತಿರುಗಿ ನೋಡೋ ಹಾಗಾಗ್ತಿತ್ತು. ದಸರಾ ಪ್ರಯುಕ್ತ ನಮ್ಮ ಮಾಗಡಿಯಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಎಷ್ಟ್ ಚೆನ್ನಾಗಿ ಗೊಂಬೆ ಕೂರಿಸ್ತಾ ಇದ್ವಿ, ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ವಿ, ಅಡ್ಗೆ ಮಾಡ್ತಾ ಇದ್ವಿ, ಎಷ್ಟ್ ಜನ ಕರೀತಾ ಇದ್ವಿ, ಲಲಿತಾ ಸಹಸ್ರನಾಮ ಹೇಳಿಸ್ತಿದ್ವಿ, ಏನೆಲ್ಲ ಮಾಡ್ತಿದ್ವಿ ಅಲ್ಲ. ಈ ವರ್ಷನೂ ಹಾಗೆ ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವೇನೋ? ಇವಾಗ ಬೇಡ ಅಂದಿದ್ ಯಾರು? ಮಾಡಿ. ಯಾವ ಸಂಭ್ರಮಕ್ಕೋಸ್ಕರ ಮಾಡ್ಬೇಕು? ಏನಕ್ಕೋಸ್ಕರ ಮಾಡ್ಬೇಕು ಚಿಕ್ಕತ್ತೆ? ಬೊಂಬೆಗಳನ್ನ ಕೂರಿಸಿ ಊರವ್ರನ್ನೆಲ್ಲ ಕರಿಬೇಕು ಅನ್ನೋದು ನಿಮ್ ಉದ್ದೇಶನಾ? ಯಾಕೆ ಬಂದವ್ರ ಚಾಕ್ರಿ ಎಲ್ಲ ಮಾಡಿ ನಾನ್ಯಾಕೆ ಸುಸ್ತಾಗ್ಬೇಕು? ನನ್ ಕೈಲಾಗಲ್ಲ. ಪಿಂಕಿ, ಯಾರನ್ನು ಕರೆಯೋದ್ ಬೇಡ. ಈ ಕೊರೋನಾ ಟೈಮ್ನಲ್ಲಿ ಯಾರು ಬರೋದೂ ಇಲ್ಲ. ಮನೆ ಸಂಪ್ರದಾಯ ಅಲ್ವಾ, ಅದನ್ ಬಿಡಕ್ಕಾಗತ್ತಾ? ಮನೆ ಮಟ್ಟಕ್ ಮಾಡ್ಕೋಣ, ಸರಿನಾ? ಮನೇಲಿರೋ 3 ಜನಕ್ಕೆ ಹಬ್ಬ ಮಾಡೋ ಮನಸ್ಥಿತಿ ಎಲ್ಲಿದೆ? ಏನಾದ್ರೂ ಒಂದ್ ಸ್ವೀಟ್ ಮಾಡ್ಕೊಂಡು ತಿಂದ್ರೆ ಆಯ್ತು ಬಿಡಿ. ಯಾಕೆ ಹಾಗೆ ಹೇಳ್ತೀಯ? ಹೇಗಿದ್ರು ಲಕ್ಕಿ ಮತ್ತೆ ಗೀತಾ ಬರ್ತಾರೆ, ಗಿರಿಜಮ್ಮನ್ ಮನೆಯವ್ರನ್ನ ಕರೆದ್ರೆ ಆಯ್ತು, ನಿಮ್ಮ ಅಮ್ಮನ್ನೂ ಕರಿ, ಎಲ್ರು ಒಟ್ಟಿಗೆ ಸೇರಿ ಹಬ್ಬ ಮಾಡಿದ್ರೆ ಆಯ್ತು. ಬೇಡ ಚಿಕ್ಕತ್ತೆ, ನೀವು ಕರೆಯೋದು ಬೇಡ, ಅವ್ರು ಬರೋದು ಬೇಡ. ಇಲ್ಲಿ ಒಂದಿನ ಹಬ್ಬ ಮಾಡಿದ್ರೆ 1 ವಾರ ಸುಧಾರಿಸ್ಕೋಬೇಕು. ಯಾವ ಸಂಪತ್ತಿಗೋಸ್ಕರ ಹಬ್ಬ ಮಾಡ್ಬೇಕು? ಸಂಭ್ರಮ ಆದ್ರೂ ಏನ್ ಉಳ್ದಿದೆ? ಒಬ್ರ ಮೇಲೆ ಒಬ್ರ ಪ್ರೀತಿ ಇಲ್ಲ, ಇನ್ನೇನ್ ಸಂಭ್ರಮ ಉಳ್ದಿದೆ ಇಲ್ಲಿ? ಯಾಕೆ ಹಾಗೆ ಹೇಳ್ತೀಯ? ನಮ್ಮ ಮನೇಲಿ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇದೆಯೇನೆ? ಇಷ್ಟೆಲ್ಲ ಆದ್ಮೇಲೂ ಕೇಳ್ತಿದ್ದೀರಲ್ಲ ಚಿಕ್ಕತ್ತೆ. ನಿಮ್ ಮಗ ಆಸ್ತಿನೆಲ್ಲ ಲಪ್ತಾಯ್ಸಾಗ್ ನೋಡಿದ್ರು, ಅದೆಲ್ಲ ಮರ್ತೋಯ್ತಾ ನಿಮ್ಗೆ?
ಮಾವನ್ನ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ರು, ಕೈಕಾಲಾಡ್ದೆ ಮೂಲೆ ಸೇರೋ ಹಾಗೆ ಮಾಡಿದ್ರು. ಇಷ್ಟಾದ್ಮೇಲೆ ಆದ್ರೆ ಗೀತಾ ಸುಮ್ನೆ ಇದ್ಲಾ? ವೀಲ್ ಚೇರ್ ಇಂದ ತಳ್ಳಿ ಅವ್ರನ್ನ ಸಾಯಿಸ್ಬೇಕು ಅಂತ ಇದ್ಲು. ಇಷ್ಟೆಲ್ಲ ಆದ್ಮೇಲೆ ಏನ್ ಪ್ರೀತಿ ವಿಶ್ವಾಸ ಉಳ್ದಿರತ್ತೆ, ಏನ್ ಸಂಭ್ರಮ ಇರತ್ತೆ? ಹಬ್ಬ ಅಂತೆ ಹಬ್ಬ. ಮಾಡಿದ್ರೆ ಏನ್ ತಪ್ಪು ಪಿಂಕಿ? ಮೊದ್ಲೇ ಮನೇಲಿ ಜಗ್ಲ ಕಿತ್ತಾಟ ಆಗಿ ನೆಮ್ಮದಿ ಇಲ್ದಂಗಾಗಿದೆ. ಊರಿಗೆ ದೊಡ್ಡ ಮನೆ ನಮ್ದು. ನಾವೇ ಹಬ್ಬ ಮಾಡಿಲ್ಲ ಅಂದ್ರೆ ಊರವರೆಲ್ಲ ಆಡ್ಕೋತಾರೆ. ಚಿಕ್ಕಮ್ಮ, ನಾವು ಹಬ್ಬ ಮಾಡ್ತಾ ಇದೀವಿ, ಲಕ್ಕಿನೂ ಬರೋಕೆ. ಸರಿ, ಹಾಗಿದ್ರೆ ನೀವೇ ಹಬ್ಬ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನ್ ಮಾತ್ರ ನಿಮ್ಗಳ ಜೊತೆ ಇರೋದಿಲ್ಲ. ಏನ್ ಮಾತಾಡ್ತೀಯ ಪಿಂಕಿ? ನಿನ್ನನ್ ಬಿಟ್ಟು ಹಬ್ಬ ಮಾಡಕ್ಕಾಗತ್ತೇನೆ ನಾವು? ಆದ್ರೆ ಅವ್ರು ಬೆಂಗಳೂರಿಂದ ಬರ್ಬೇಕಲ್ವಾ ಚಿಕ್ಕತ್ತೆ? ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮನೆಯಲ್ಲಿ ಸುಖವಾಗಿದ್ದಾರೆ. ನಮ್ಮನೆ ಕರೀತಾರ ಅಲ್ಲಿಗೆ, ಬನ್ನಿ ಇಲ್ಲೇ ಹಬ್ಬ ಮಾಡೋಣ ಅಂತ. ನಾನ್ ಮಾತ್ರ ಬರಲ್ಲಪ್ಪ. ಲಾಸ್ಟ್ ಟೈಮೇ ನೋಡ್ಲಿಲ್ವಾ ಏನಾಯ್ತು ಅಂತ? ಲಾಸ್ಟ್ ಟೈಮ್ ಏನಾಯ್ತು? ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ದು ಅಲ್ವಾ? ಹಬ್ಬಕ್ ಕರ್ದಿದ್ ಒಳಗಿನ ಉದ್ದೇಶ ನಿಮಗ್ ಗೊತ್ತಿಲ್ಲ ದತ್ತವ್ರೆ. ನಾವು ದೊಡ್ಡ ಮನೆ ಮಾಡಿದೀವಿ, ಸುಖವಾಗಿದೀವಿ ಅಂತ ತೋರ್ಸ್ಕೊಳಕೋಸ್ಕರ ಕರ್ದಿದ್ದು. ಈಗ್ಲೂ ಅದೇ ದೌಲತ್ತಲ್ಲಿ ನಾವ್ ಇಲ್ಲೇ ಹಬ್ಬ ಮಾಡೋದು, ಇಲ್ಲಿಗೆ ಬನ್ನಿ ಅಂತ ಕರೀತಾಳೆ. ನಾನ್ ಮಾತ್ರ ತಿರ್ಕು ನೋಡಲ್ಲ. ಅಲ್ವೇ, ಅಂತದ್ ಏನಾಯ್ತೆ? ಗೀತಾ ಏನೇ ಮಾಡಿದ್ಲು ನಿಂಗೆ? ನಿಮಗ್ ಗೊತ್ತಾಗಲ್ಲ ಚಿಕ್ಕತ್ತೆ. ಏನೋ ಬೆಂಗಳೂರಲ್ಲಿ ದೊಡ್ಡ ಮನೆ ಮಾಡಿದೀನಿ, ನೀವೆಲ್ರೂ ಸಂಕೆ ದಿಬ್ಬದ ಹಳೆ ಮನೆಯಲ್ಲಿ ಕೊಳಿತಾ ಇದ್ದೀರಾ ಅಂತ ಅವ್ರ ಮನೆನ ಇಂಚಿಂಚು ತೋರ್ಸಿದ್ಲು. ತುಂಬಾ ಜಾಣೆ ಅವಳು. ಮನೆಯಿಂದ ಹೊರಗ್ ಹೋದಾಗೂ ಇರ್ಬೇಕು, ಯಾರು ಅವಳನ್ನ ಅನ್ಬಾರ್ದು. ಆರಾಮಾಗಿ ಹೋಗಿ ಸೆಟ್ಲ್ ಆಗಿದ್ದಾಳೆ ಬ್ಯಾಂಗ್ಳೂರಲ್ಲಿ. ಅದೇ ನನ್ ಮಾತಿಗೆ ಬೇರೆ ಮನೆ ಮಾಡೋಣ ಅಂತ ಹೇಳಿದಕ್ಕೆ ಎಲ್ರು ಎಷ್ಟು ದೊಡ್ಡ ರಂಪ ಮಾಡಿದ್ರಿ. ಪಿಂಕಿ, ಹಳೆ ವಿಷಯ ಎಲ್ಲ ಬಿಟ್ಬಿಡು. ನಮ್ಮನೇಲಿ ಪ್ರೀತಿ ವಿಶ್ವಾಸಕ್ಕೆ ಏನೂ ಕೊರತೆ ಇಲ್ಲ. ನಾವೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ಹಳೇದನ್ನೆಲ್ಲ ಬಿಡೆ. ಈಗ ನಾವೆಲ್ಲರೂ ಮನೇಲಿ ಒಟ್ಟಿಗೆ ಸೇರಿ ಹಬ್ಬ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ನೀವಿಬ್ರು ಡಿಸೈಡ್ ಮಾಡಿ ಹಬ್ಬ ಮಾಡ್ಬೇಕಾ ಬೇಡ್ವಾ ಅಂತ. ಡಿಸೈಡ್ ಮಾಡೋದು ಏನೂ ಇಲ್ಲ ಚಿಕ್ಕಮ್ಮ. ನಾವೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾ ಇದೀವಿ. ಲಕ್ಕಿಗೂ ತಿಳಿಸ್ಬಿಡಿ. ಹಾಗೆ ಹಬ್ಬಕ್ಕೆ ಏನಾರು ತರಬೇಕು ಅಂದ್ರೆ ಹೇಳಿ, ಹೊರಗೆ ಹೋಗ್ತಾ ಇದೀನಿ, ತಗೊಂಡ್ ಬರ್ತೀನಿ. ಏನೋ ಅಪರೂಪಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು, ಖುಷಿಯಾಗಿ ಸುತ್ತಾಡ್ಕೊಂಡ್ ಬರೋಣ ಅನ್ಕೊಂಡೆ. ಕೊನೆಗೂ ದೊಡ್ಡ ಲಗೇಜೆ ಹೊರಿಸ್ಬಿಟ್ರಲ್ಲ. ಅಲ್ವೇ ಪಿಂಕಿ, ಲಿಸ್ಟ್ ಅನ್ನ ಶೆಟ್ರಂಗಡಿಗೆ ಕೊಟ್ರೆ ಅವ್ರ ಮನೆಗ್ ಸಾಮಾನ್ ಕಳಿಸ್ಕೊಡ್ತಾರೆ. ನೀವೇನ್ ಹೊತ್ಕೊಂಡ್ ಬರೋ ಹಾಗಿಲ್ವಲ್ಲ. ನೀವ್ ಎಲ್ಲಿ ಹೋಗ್ಬೇಕು ಅಂತಿದ್ರು ಹೋಗಿ ಸುತ್ತಾಡ್ಕೊಂಡ್ ಬನ್ನಿ ಹೋಗಿ. ಚಿಕ್ಕಮ್ಮ, ನೀವು ಇವಳು ಮಾತನ್ನ ಕೇಳ್ಬಿಡಿ. ನಾನೇನು ಒತ್ಕೊಂಡು ಬರಲ್ಲ. ನೀವು ಲಿಸ್ಟ್ ಮಾಡಿ ಕೊಡಿ, ನಾನು ತಗೊಂಡ್ ಬರ್ತೀನಿ. ಸರಿ ಕಣ. ಚಿಕ್ಕಮ್ಮ, ಲಿಸ್ಟ್ ರೆಡಿನಾ? ಏನಮ್ಮ, ಹೇಗಿದೆ ಸಂಪಿಗೆ ದೀಪದಲ್ಲಿ ದಸರಾ ಜೋಶು? ಎಲ್ಲ ಮಾಮೂಲ್ ಕಣೋ, ಪ್ರತಿ ವರ್ಷ ಹೇಗ್ ಆಚರಿಸ್ತಿದ್ರು ಹಾಗೆ. ಸಂಪಿಗೆ ಬೈಲಲ್ಲಿ ರಾವಣ ನಿಲ್ಸಿದಾರಾ? ಬೆಂಕಿ ಬಾಣ ಹೊಡಿತಾರಾ? ನಮ್ ಸಂಪಿಗೆ ದಿಬ್ಬದಲ್ಲಿ ಯಾವ ವರ್ಷ ಹಬ್ಬ ನಿಲ್ಸಿದಾರ ಹೇಳು? ಅಲ್ವೋ, ಬಾಣ ಹೊಡಕ್ಕೆ ನೀನೇ ಮೊದಲು ನುಗ್ತಿದ್ಯಲ್ಲೋ. ಅಮ್ಮ, ಅದೆಲ್ಲ ಒಂದ್ ಟೈಮಲ್ಲಿ, ಇವಾಗ ಮಾಡಕ್ ಆಗುತ್ತಾ? ಸಂತೆ ಪೈಲ್ಗ್ ಹೋಗಿ ಬಾಣ ಹೊಡಿದಿದ್ರೆ ಏನು, ಮನೆಗ್ ಬಂದು ಚೆನ್ನಾಗ್ ಊಟ ಬಾರಿಸುವಂತೆ ಬಾ. ಅಂದ್ರೆ ಹಬ್ಬಕ್ಕೆ ಅಲ್ಲಿ ಬರ್ಬೇಕಾ? ಯಾಕೋ ಬರಲ್ವಾ? ಪ್ರಾಕ್ಟೀಸ್ ಎಲ್ಲ ಬಿಟ್ಟು ಬರೋದು ಕಷ್ಟ ಅಮ್ಮ. ಹಬ್ಬದ ದಿನ ಎಂತ ಪ್ರಾಕ್ಟೀಸೋ, ಸುಮ್ನೆ ಬಾ. ಅವತ್ತಿರಲ್ಲ, ಆದ್ರೆ ಆಗಲ್ಲ ಗೀಗಲ್ಲ ಅಂತ ನೆಪ ಹೇಳ್ಬೇಡ ಕಣೋ ನೀನು. ದತ್ತಾ ಪಿಂಕಿನ ಒಪ್ಸಿದೀನಿ, ಹಬ್ಬ ನಮ್ಮನೆಲ್ಲ ಮಾಡೋಣ ಅಂತ. ಪಿಂಕಿ ಸ್ವಲ್ಪ ಮೀನಾಮೇಷ ಎಣಿಸ್ತಾ ಇದ್ಲು, ಆಮೇಲೆ ಒಪ್ಕೊಂಡು. ನೀನ್ ಬಂದ್ರೆ ಎಲ್ರು ಖುಷಿ ಖುಷಿಯಾಗಿ ಒಟ್ಟಿಗೆ ಹಬ್ಬ ಮಾಡ್ಬಹುದು ನೋಡು. ನೀನ್ ಬರ್ಲಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಲಕ್ಕಿ. ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ ಕಣೆ. ಮನೆಯವರೆಲ್ಲ ಒಟ್ಟಿಗೆ ಸೇರ್ಲಿ ಅಂತ ಕಣೆ ಈ ಹಬ್ಬ ಹರಿದಿನ ಎಲ್ಲ ಇರೋದು. ನೀನೊಬ್ಳು ಅಲ್ಲಿ ಬೆಂಗಳೂರಲ್ಲಿ ಕೂತಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಗೊತ್ತಮ್ಮ, ಆದ್ರೆ ಲಕ್ಕಿಯವ್ರು ಒಂದ್ಸತಿ ಊರಿಗೆ ಬಂದ್ಬಿಟ್ರೆ ಅವ್ರಿಗೆ ವಾಪಸ್ ಬೆಂಗಳೂರಿಗೆ ಬರೋದಕ್ ಮನ್ಸೇ ಇರೋದಿಲ್ಲ. ಇಲ್ಲಿಗ್ ಬಂದ್ರೂ ಬೇಜಾರ್ ಮಾಡ್ಕೊಂಡೇ ಇರ್ತಾರೆ. ಅವತ್ತಿನ ದಿನ ಪ್ರಾಕ್ಟೀಸ್ ಎಲ್ಲ ಹಾಳಾಗತ್ತೆ. ಅದಕ್ಕೆ ಯೋಚನೆ ಮಾಡ್ತಿದೀವಿ ಅಷ್ಟೇ. ಏನು ಆಗಲ್ಲ ಕಣೆ, ಒಂದೆರಡು ದಿವಸ ಹಾಗಾದ್ರೆ. ಹಾಗಂತ ಹಬ್ಬ ತಪ್ಸಕ್ಕಾಗತ್ತಾ? ಗೊತ್ತಮ್ಮ, ಮುಂದಿನ ವರ್ಷಕ್ಕೆ ಜೊತೆಗೆ ಇರ್ತೀವಲ್ವಾ, ಈ ವರ್ಷ ಅಷ್ಟೇ ಪರವಾಗಿಲ್ಲ ಅನ್ಸುತ್ತೆ. ಜೊತೆಗೆ ನಾವಿಲ್ಲ ಅನ್ನೋ ಬೇಜಾರ್ಗೆ ಸುಮತಿ ಅಮ್ಮ ಮನೇಲಿ ಗೊಂಬೆನೂ ಕೂರ್ಸಲ್ವಂತೆ. ಬರೀ ಪಟ್ಟದ ಗೊಂಬೆ ಇಟ್ಬಿಟ್ಟು ಆರತಿ ಮಾಡ್ತೀನಿ ಅಂದ್ರು. ಈ ಕೊರೋನಾ ಬೇರೆ ಇರೋದ್ರಿಂದ ಯಾರನ್ನು ಮನೆಗೂ ಕರೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು. ನೋಡ್ದ್ಯಾ ಸುಮತಿಗೆ ಎಷ್ಟು ಬೇಜಾರಾಗಿದೆ ಅಂತ?
ಇನ್ನ ನೀನು ಬರ್ಲಿಲ್ಲ ಅಂದ್ರೆ ಅವಳು ಮತ್ತೆ ಬೇಜಾರ್ ಮಾಡ್ಕೊತಾಳೆ ಕಣೆ. ಹಾಗೆಲ್ಲ ಮಾಡ್ಬೇಡ. ಒಂದೆರಡು ದಿವಸ ಬಾ, ಎಲ್ರ ಜೊತೆ ನಗನಗ್ತಾ ಇದ್ದು ಹೋದ್ರೆ ಆಗತ್ತೆ. ನೋಡು, ನೀ ಹಾಗೆಲ್ಲ ಹೇಳ್ಬೇಡ. ಮುಂದಿನ ವರ್ಷ ನೋಡ್ಕೊಳ್ಳೋಣ. ಈ ವರ್ಷದ ಬಗ್ಗೆ ಮಾತಾಡೆ. ಈಗೆಲ್ಲ ಆಗತ್ತೆ ಅಂತ ನಾವೇನ್ ಕನಸ್ ಕಂಡಿದ್ವಾ ಹೋದ್ ವರ್ಷ? ಬಿಡ್ತು ಅನ್ನಮ್ಮ, ಮುಂದಿನ ವರ್ಷಕ್ಕಾದ್ರೂ ಇದೆಲ್ಲ ಸರಿ ಹೋಗ್ಲಿ ಅಂತ ಹಾರೈಸ್ಬೇಕು ನಾವು. ಈ ದಸರಾ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಪರಿಸ್ಥಿತಿ. ಎಲ್ರು ನಗನಗ್ತಾ ಮನೆಯವರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ಕೋಬಹುದು ಅಂತ ಎಲ್ರು ಹೇಳ್ತಾ ಇದ್ರು. ಸರಿ ಹೋಯ್ತಾ? ಎಲ್ ಸರಿ ಹೋಯ್ತು? ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. 8 ತಿಂಗಳು ಅಂದ್ರು. ಇನ್ನ ಅದೆಷ್ಟು 8 ತಿಂಗಳು ಕಾಯ್ಬೇಕೋ ಏನೋ ನಾವು. ಹೌದಮ್ಮ, ಎಲ್ರಿಗೂ ತಲೆ ಕೆಟ್ಟ ಹೋಗಿದೆ ಈ ಕೊರೋನಾ ಕತೆ ಕೇಳಿ ಕೇಳಿ. ಇದಕ್ಕೊಂದ್ ಮುಕ್ತಾಯ ಸಿಕ್ಕರೆ ಸಾಕು ಅನ್ನಿಸ್ತಿದೆ. ಅದೇ ಕಣೆ, ಪರಿಸ್ಥಿತಿ ಸರಿ ಹೋಗ್ಲಿ ಅಂತ ನಾವೆಲ್ಲರೂ ಜೊತೆಲಿ ಸೇರ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋಣ. ಹಬ್ಬಕ್ ನೀನ್ ಮೊದ್ಲು ಬಾ ಇಲ್ಲಿ. ಸರಿನಮ್ಮ, ಲಕ್ಕಿಯವ್ರಿಗೊಂದ್ ಮಾತ್ ಹೇಳಿ ನೋಡ್ತೀನಿ. ಅವ್ರಂತೂ ತುದಿಗಾಲಲ್ಲಿ ನಿಂತ್ ಕಾಯ್ತಿರ್ತಾರೆ ಊರಿಗ್ ಬರೋದು ಅಂದ್ರೆ. ಮತ್ತಿನ್ನೇನೆ ನಿನ್ಗೆ? ನಾವ್ ಯಾಕೆ ಸುಮ್ನೆ ಆಡೋರ್ ಬಾಯಿಗೆ ಸಿಕ್ಕಾಕೋಬೇಕು? ಆ ಪಿಂಕಿ ನೋಡು, ದಿನ 3 ಹೊತ್ತು ನಿನ್ನ ಮುಖಕ್ ಮಸಿ ಬಳಿಯಕ್ಕೆ ಅಂತ ಕಾಯ್ತಾ ಇರ್ತಾಳೆ, ಏನಾದ್ರೂ ಅವಕಾಶ ಸಿಗುತ್ತಾ ಅಂತ. ಇಂಥದನ್ ಬಿಡ್ತಾಳ? ಕಬಡ್ಡಿಗೆ ಅಂತ ಗಂಡನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದವಳು ಅಲ್ಲೇ ಸಂಸಾರ ಹುಡ್ಬಿಟ್ಟು ಠಿಕಾಣಿ ಹುಡ್ಬಿಟ್ಲು ಅಂತಾಳೆ. ಯಾಕೆ ಅದಕ್ಕೆ ಅವಕಾಶ ಮಾಡ್ಕೊಡ್ತೀಯ? ಸುಮ್ನೆ ಹಬ್ಬಕ್ಕೆ ಅಂತ ಇಲ್ಲಿ ಬಾ. ಅದೇನೋ ಸರಿನೇ ಅಮ್ಮ, ಆದ್ರೆ ಅದು ಇದು ಅಂತ ಹೇಳಂಗೆ ಇಲ್ಲ. ನೀನು ಮನೆಗ್ ಬಂದು ಹಬ್ಬ ಮಾಡಿ ನನ್ ಜೊತೆ 2 ದಿನ ಇದ್ ಹೋಗ್ಬೇಕು ಅಷ್ಟೇ. ಅಲ್ಲಮ್ಮ, ಅಲ್ಲಿ ಮನೆಗ್ ಬಂದ್ರೆ ವಾಪಸ್ ಬರ್ದಕ್ ಮನ್ಸು ಬರಲ್ಲ, ಬರ್ದೇನು ಇರಕ್ಕಾಗಲ್ಲ. ಎಷ್ಟು ಡಿಸ್ಟರ್ಬ್ ಆಗುತ್ತೆ ಗೊತ್ತಾ? ಆ ಬೇಜಾರು ನಿಂಗ್ ಸ್ವಲ್ಪ ಹೊತ್ ಮಾತ್ರ ಇರುತ್ತೆ. ಆದ್ರೆ ನೀನ್ ಇಲ್ಲಕ್ ಬಂದ್ರೆ ನಿನ್ನಿಂದ ಎಷ್ಟ್ ಜನ ಖುಷಿ ಆಗತ್ತೆ ಹೇಳು. ಪರವಾಗಿಲ್ಲ, ಬಾ. ಗೀತಂಗ್ ಹೇಳಿ ನೋಡ್ತೀನಿ. ಅವಳಿಗೇನು ಕೇಳೋದು? ಅವಳಿಗೇನ್ ಬರಕ್ ಇಷ್ಟ ಇಲ್ವಂತ? ಕೊಡು ಫೋನ್ ಅವಳಿಗೆ, ಮಾತಾಡ್ತೀನಿ. ಇಷ್ಟ ಇಲ್ದೇ ಇರುತ್ತಾ? ಹೇಳಿದ್ರೆ ಸಾಕು, ತಟ್ ಅಂತ ಹೇಳ್ಕೊಂಡ್ ಬಂದ್ಬಿಡ್ತಾಳೆ. ನೋಡಿದ್ಯಾ, ಎಲ್ಲ ನಿಂದ ತಳಹೊರಟೆ. ಸುಮ್ನೆ ಹೇಳ್ತಾ ಇದೀನಿ, ತಕ್ಷಣಕ್ ಹೊರಟ್ ಬಾ. ಸರಿಮ್ಮ, ನೋಡ್ತೀನಿ. ನೋಡೋದೆಲ್ಲ ಏನೂ ಇಲ್ಲ. ನೀನೀಗ ಬರ್ತೀಯಾ, ನಮ್ ಜೊತೆ ಹಬ್ಬ ಮಾಡ್ತೀಯಾ, ಆಮೇಲೆ ಹೋಗ್ತೀಯಾ ಅಷ್ಟೇ. ಅಷ್ಟೇ ಕಣೆ. ಆ 2 ದಿವಸದಲ್ಲಿ 1 ದಿವಸ ನೀನು ನನ್ ಜೊತೆಲೆ ಕಳಿಬೇಕು, ತಪ್ಪಿಸ್ಬೇಡ. ನೋಡು, ಸಂಪಿಗೆ ದೀಪಕ ಹಬ್ಬಕ್ಕೆ ನೀನ್ ಬರ್ಲೇಬೇಕು, ಗೊತ್ತಾಯ್ತಾ? ಆಯ್ತಮ್ಮ, ನೀನ್ ಹೇಳದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ಬಂದೇ ಬರ್ತೀವಿ. ಹಾಗಂತ ಬಲವಂತವಾಗಿ ಬರ್ತೀಯೋ ಖುಷಿಯಾಗಿ ಬರ್ತೀಯೋ? ಏನಮ್ಮ ನೀನು ಮನೆಗ್ ಬರ್ದಕ್ಕೆ ಖುಷಿ ಇಲ್ದೇ ಇರುತ್ತಾ? ಈ ಖುಷಿಗೆ ಅಲ್ವೇನೋ ನಾವ್ ಇಷ್ಟೊಂದು ಒದ್ದಾಡೋದು. ಲಕ್ಕಿ, ನೀನ್ ಬಂದ್ರೆ ಚಿಕ್ಕ ಹಬ್ಬನು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಅದೇ ನೀನಿಲ್ಲ ಅಂದ್ರೆ ಸೆಪ್ಪೆ ಸೆಪ್ಪೆ ಅನ್ಸುತ್ತೆ ಕಣೋ. ಅಮ್ಮ, ನಾನ್ ಬರ್ದೇ ಇರ್ತೀನಾ? ಖಂಡಿತ ಬರ್ತೀನಿ. ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡೋಣ. ಸದ್ಯ ಒಪ್ಕೊಂಡಿಯಲ್ಲ, ಬೇಗ ಬಾ. ಸರಿಮ್ಮ, ಬಾಯ್. ಗೀತಾ, ಅಮ್ಮ ಫೋನ್ ಮಾಡಿದ್ರು. ನಿಮ್ಗೇನ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ಅಂದ್ರೆ, ನಾನೇ ತಾನೇ ಮಾತಾಡಿದ್ದು. ಅದೇಂಗಾಗತ್ತೆ? ಇಷ್ಟೊತ್ತು ನಾನ್ ಮಾತಾಡ್ತಿದ್ದೆ. ಅದೇಗಾಗುತ್ತೆ ಗೀತಾ? ಒಂದೇ ಟೈಮಲ್ಲಿ ಒಬ್ರ ಹತ್ರ ಇಬ್ರು ಮಾತಾಡಕ್ಕಾಗತ್ತಾ? ಮತ್ ನಾನ್ ಸುಳ್ಳು ಹೇಳ್ತಿದ್ದೀನಾ? ಒಂದ್ ನಿಮಿಷ ಇರು, ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ನಾನ್ ಹೇಳಿದ್ದು ನಮ್ಮಮ್ಮ ಫೋನ್ ಮಾಡಿದ್ದಾರೆ ಅಂತ. ನಮ್ಮಮ್ಮ ನನಗ್ ಫೋನ್ ಮಾಡಿದ್ರು. ಸರಿ ಹೋಯ್ತು. ಅಮ್ಮ ಹಬ್ಬಕ್ ಬಾ ಅಂತ ಊರಿಗೆ ಬರಕ್ ಹೇಳಿದ್ರು. ನಮ್ಮಮ್ಮನೂ ಅದೇ ಹೇಳಿದ್ರು. ಅದೇಗಾಗುತ್ತೆ ಗೀತಾ? 2 ಕಡೆ ಒಂದೇ ಸಲ ಹೋಗಕ್ಕಾಗತ್ತಾ? ಯಾಕೆ ಹೋಗ್ಬೇಕು? ಇನ್ನೇನ್ ಮತ್ತೆ, ನಿಮ್ಮಮ್ಮನೂ ಬರಕ್ ಹೇಳಿದ್ದಾರೆ, ನಮ್ಮಮ್ಮನೂ ಬರಕ್ ಹೇಳಿದ್ದಾರೆ. ಯಳಂದೂರು ಸಂಪಿಗೆ ದಿಬ್ಬಕ್ಕೆ ಒಟ್ಟಿಗೆ ಹೋಗಕ್ಕಾಗತ್ತಾ? ನೀವ್ ಮತ್ತೆ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ. ನಮ್ಮಮ್ಮ ಹೇಳಿದ್ದು ಸಂಪಿಗೆ ದಿಬ್ಬಕ್ ಹೋಗೋದನ್ನ ತಪ್ಪಿಸ್ಬೇಡ ಅಂತ. ಓ ಆಗ ಹೊಡೋಣವಾ? ಬಿಟ್ಬಿಡ್ತೀವ ಮತ್ತೆ? ಏನೇ ಪಿಂಕಿ, ಹಬ್ಬ ಜೋರ? ಈಗಂತೂ ಆ ಮನೆಗೆ ನೀನೇ ಮಹಾರಾಣಿ. ಚೆನ್ನಾಗ್ ಬೇರಿ. ಆ ಪುಣ್ಯ ನನ್ಗೆ ಎಲ್ಲಿದೆ? ಯಾಕೆ ಹಾಗಂತೀಯಾ? ಗುಂಡಮ್ಮ ಬೆಂಗಳೂರಲ್ಲೇ ಜಾಂಡ ಹುಡಿದಾಳೆ. ಈ ಮನೆ ನೀನ್ ನೆಮ್ಮದಿಯಾಗಿರ್ಬೋದು. ಸುಮತಿ ಅಂತೂ ಪಾಪ ಎಲ್ಲೋ ತನ್ಪಾಡುತ್ತಾ ಓಡಾಡ್ಕೊಂಡಿರ್ತಾಳೆ. ನಿಂದೇ ಸಾಮ್ರಾಜ್ಯ ಅಲ್ವೇನೆ? ಹಂಗಾಗೋದಕ್ಕೆಲ್ಲಮ್ಮ ಬಿಡ್ತಾರೆ? ಕರೆಸ್ತಾರೆ. ಬೀದಿಲ್ ಹೋಗೋ ಮಾರಿನ ಮನೆ ಕರೆಸ್ತಾರೆ. ಯಾರನ್ನೇ ಕರ್ಸೋದು? ಇನ್ಯಾರನ್ನಮ್ಮ? ಅವ್ರ ಇಲ್ದೆ ಹಬ್ಬ ಮಾಡೋಕ್ಕಾಗುತ್ತಾ? ಅದ್ರಲ್ಲಿ ಕಳೆ ಇರುತ್ತಾ ಅಂತ ಲಕ್ಕಿ ಗೀತನ್ನು ಕರೆಸ್ಕೋತಾ ಇದಾರೆ. ಇವ್ರು ಕರೀತಾರೆ ಕಣೆ, ಆದ್ರೆ ಅವ್ರು ಬರ್ಬೇಕಲ್ಲ. ಬೆಂಗಳೂರಿಗೆ ಹೋಗಿ ಜಾಮ್ ಜೂಮ್ ಅಂತ ಸೆಟ್ಲ್ ಆಗಿರೋರು ಹಳ್ಳಿಗೆ ವಾಪಸ್ ಬಂದಿರೋದನ್ನ ಎಲ್ಲಾದ್ರೂ ನೋಡಿದೀಯಾ ನೀನು? ಅದು ಹಬ್ಬ ಹರಿದಿನಗಳಲ್ಲಿ. ಅವ್ರಿಗೇನು ಆಗ್ಬೇಕಾಗಿಲ್ಲ, ಆದ್ರೆ ನಮ್ ಚಿಕ್ಕತ್ತೆ ಇದಾರಲ್ಲ, ನೀವು ಬಂದ್ರೇನೆ ಹಬ್ಬ ಅನ್ನೋ ಹಾಗೆ ಮಾತಾಡಿ ಫೋನ್ ಮಾಡಿ ಕರ್ದಿದ್ದಾರೆ. ಅವ್ರು ಬರೋದಕ್ ಒಪ್ಕೊಂಡಿದ್ದಾರೆ. ಅಂದ್ರೇನೆ ಪಿಂಕಿ,
ಮತ್ತೆ ವಕ್ರಿಸ್ಕೊಂಡ್ಬಿಡ್ತಾರ ಅವ್ರುಗಳು. ಅದನ್ನೇ ಹೇಳ್ತಿರೋದು, ಯಾವ ಸಿಮ್ಮೆ ಹಬ್ಬ ಯಾವ ಸಂಭ್ರಮ ಬಿಡು. ಅಯ್ಯ ಬಂದ್ರೆ ಬರ್ಲಿ ಬಿಡೆ, ಅವ್ರ ಪಾಡ್ಗ ಅವ್ರಿರ್ಲಿ, ನಿನ್ ಪಾಡಿ ನೀನ್ ಖುಷಿಯಾಗಿ ಹಬ್ಬ ಮಾಡು ಅಷ್ಟೇ. ಹೊಸದು ಖುಷಿಯ ನಮಗೆ ತಂತಮ್ಮ, ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. ನಮ್ಮ ಕಣ್ಣ ತುಂಬ ನೀನಮ್ಮ. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. ಅವ್ರು ಬಂದ್ಮೇಲೆ ಲಕ್ಕಿ ರಾಜನ್ ತರ ರೆಡಿಯಾಗಿ ಕುತ್ಕೊಂಡ್ಬಿಡ್ತಾರೆ. ಇವಳು ಪಟ್ಟದ ಬೊಂಬೆ ತರ ರೆಡಿಯಾಗಿ ಮನೆ ತುಂಬಾ ಗುಡುಗುಡು ಅಂತ ಓಡಾಡ್ಕೊಂಡಿರ್ತಾಳೆ. ಎಲ್ರು ಇಂಪಾರ್ಟೆನ್ಸು ಅವ್ರಿಗೇನೆ, ನಾವು ಮೂಲೆ ಗುಂಪೆ. ಹಾಗಂತ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯಾ? ಇನ್ನೇನಮ್ಮ, ನಮ್ ಪಾಡಗ್ ನಾವು ಬೇರೆ ಹೋಗಿ ಖುಷಿಯಾಗಿರೋಣ ಅಂದ್ರೆ ಅದೃಷ್ಟ ಇಲ್ಲ. ತೊಲ್ಗೋಗಿರೋ ಪೀಡೆಗಳು ಮತ್ತೆ ಒಪ್ಪರಿಸ್ಕೊತಾ ಇದಾವೆ ಅಂದ್ರೆ ಬೇಜಾರಾಗಲ್ವಾ? ಪಿಂಕಿ, ನಿನಗೂ ಬೇಜಾರಾಗ್ಬಾರ್ದು, ಬಂದವರು ಖುಷಿಯಿಂದ ಹಬ್ಬನು ಮಾಡ್ಬಾರ್ದು. ಆ ತರ ಒಂದ್ ಐಡಿಯಾ ಕೊಡ್ಲಾ? ನೀನ್ ಸುಮ್ನೆ ಇರಮ್ಮ, ನೀನ್ ಕೊಡೋ ಒಂದ್ ಐಡಿಯಾನು ವರ್ಕೌಟ್ ಆಗಲ್ಲ. ಏ ಪಿಂಕಿ, ನನ್ ವಿಷಯ ಹೇಳಕ್ ಮುಂಚೆ ನೀನ್ ಏನೇನೋ ಮಾತಾಡಕ್ ಶುರು ಮಾಡ್ಬೇಡ. ಈ ಜನ್ಸಂಗ್ ಇದ್ಯಾವ ದೊಡ್ಡ ವಿಷಯನೇ? ನೋಡು, ಹಬ್ಬನ ಅವ್ರ ಪಾಡ್ಗವ್ರು ನೀನ್ ಪಾಡಿಗೆ ನೀನು ಮಾಡ್ಬೇಕು ಅಂತ ಒಂದ್ ಪ್ಲಾನ್ ಇದು. ನೋಡೆ, ನಾನ್ ಹೇಳ್ತೀನಿ, ನಿನ್ಗಿಷ್ಟ ಆದ್ರೆ ಕೇಳು, ಆಗೋದಾದ್ರೆ ಮಾಡು, ಇಲ್ದಾದ್ರೆ ಬಿಡು. ನಿನ್ ಇಷ್ಟ, ನಿನ್ ಹಣೆ ಬರ, ಏನಾದ್ರೂ ಮಾಡ್ಕೊ, ನನ್ಗೇನಂತೆ. ಯಾರು ನನ್ನ ಐಡೆಂಟಿಫೈ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಎಲ್ಲೂ ಮಾಡ್ತಾ ಇದಾರೆ ಗೀತಾ. ಆದ್ರೂ ಜನ ನಿಮ್ಮನ್ನ ಆ ತರ ಗುರುತಿಸೋದ್ ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೊಂದ್ ತರ ಆಗುತ್ತಪ್ಪ. ಸದ್ಯ ಶಾಪಿಂಗ್ ಮುಗೀತಲ್ಲ. ನೀವ್ ಬಂದಿದ್ದಕ್ಕೆ, ಅವ್ರು ನಿಮ್ಮನ್ ಗುರುತಿಸಿದ್ದಕ್ಕೇನೆ ಬಟ್ಟೆ ಅಂಗಡಿಲಿ ಬೇಗ ಶಾಪಿಂಗ್ ಮುಗ್ದಿದ್ದು. ಬಟ್ಟೆ ಎಲ್ಲ ಯಾಕೆ ಬೇಕಿತ್ತು ಅಂತ. ಹಬ್ಬ ಅಲ್ವಾ, ಬರೀ ಕೈಯಲ್ಲಿ ಹೋಗಕ್ಕಾಗತ್ತಾ? ಯಾರಿಗೂ ಭೇದ ಭಾವ ಮಾಡಲ್ಲ ಅಲ್ವಾ ನೀನು? ಹಬ್ಬ ಅಂದ್ಮೇಲೆ ಸಡಗರ ಸಂಭ್ರಮ, ಜೊತೆಗೆ ಹೊಸ ಬಟ್ಟೆನೂ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ತಾನೆ. ನೆಕ್ಸ್ಟ್ ಟೈಮ್ ಇಂದ ನೀನ್ ಒಬ್ಳೆ ಹೋಗ್ಬೇಕು, ನಾನಂತೂ ಬರಲ್ಲ. ಯಾಕೆ? ನೀವ್ ಬರ್ಲೇಬೇಕು. ನಿಮ್ ಮುಖ ನೋಡೇ ಅವರು ಸ್ಪೆಷಲ್ ಆಫರ್, ಡಿಸ್ಕೌಂಟ್ ಎಲ್ಲ ಕೊಡೋದು. ನೀವಿಲ್ಲ ಅಂದ್ರೆ ಶಾಪಿಂಗ್ ಇಲ್ವೇ ಇಲ್ಲ. ನೀನಂತೂ ನನ್ ಮಾತು ಕೇಳಲ್ಲ. ಎಷ್ಟೊತ್ತು ಲಕ್ಕಿಯವರೇ ರೆಡಿಯಾಗಿ ಬರೋದಕ್ ನೀವೇನಾದ್ರೂ ಸಿನಿಮಾ ಸ್ಟಾರ್ ಆಗಿದ್ದಿದ್ರೆ ನೀವ್ ರೆಡಿಯಾಗಿ ಬರೋ ಅಷ್ಟರಲ್ಲಿ ಶೂಟಿಂಗ್ ಮುಗ್ದೋಗ್ತಿತ್ತು. ಸೂಪರ್ ಸ್ಟಾರ್ ಆಗ್ಬೇಕು ಅಂತೀಯಾ? ಟೈಮ್ ಕೊಡಲ್ವಾ? ಸೂಪರ್ ಸ್ಟಾರ್ ಆಗ್ಬೇಕು ನಿಜ, ಶೂಟಿಂಗ್ ಅಲ್ಲಿ ಎಷ್ಟು ಟೈಮ್ ತಗೊಳ್ಳಿ ನೀವು. ಮನೆಗೆ ಹೋಗ್ಬೇಕಾದ್ರೆ ಯಾಕೆ ಇಷ್ಟ ಟೈಮು? ನೋಡ್ತಾ ಇರು, ಕೊಡ್ತೀನಿ ನೋಡಿ ಎಂಟ್ರಿ. ಏನ್ ಎಂಟ್ರಿನೋ ಏನೋ, ಬೇಗ ಬನ್ನಿ. ಹಲೋ, ನಿಮ್ಮನ್ನ ನೋಡಿ ಮಂತ್ರ ಮುಗ್ಧಳಾಗೋಗಿದ್ದೆ. ಸೂಪರ್ ಸ್ಟಾರ್ ಅಂದ್ರೆ ಸೂಪರ್ ಸ್ಟಾರೇ ನೀವು. ಅಷ್ಟ್ ಚೆನ್ನಾಗ್ ಕಾಣ್ತಿದ್ದೀರಾ. ಇಷ್ಟು ರೆಡಿ ಆಗೋದಕ್ಕೆ ಟೈಮ್ ಬೇಡವಾ? ಆದ್ರೂ ಈ ತರ ಟ್ರೆಡಿಷನಲ್ ಡ್ರೆಸ್ ಹಾಕ್ದಾಗ ಏನೋ ಎಕ್ಸ್ಟ್ರಾ ಚೆನ್ನಾಗ್ ಕಾಣ್ತೀರಾ ನೀವು. ಕುಂಕುಮ ಒಂದಿಟ್ಟು ದೃಷ್ಟಿ ಒಂದ್ ತೆಗೆದ್ಬಿಟ್ರೆ ಕಂಪ್ಲೀಟ್ ಅನ್ಸುತ್ತೆ. ಅದನ್ನೆಲ್ಲ ಊರಲ್ಲಿ ಮಾಡ್ಕೊಳ್ಳೋಣ ಗೀತಾ. ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದೆಯಲ್ಲ, ಹೊರಡೋಣ ಬಾ. ಅಷ್ಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ದೃಷ್ಟಿನಾದ್ರೂ ತೆಗೆದ್ಬಿಡ್ತೀನಿ ರೀ. ಊರಿಗೆ ಹೋಗೋ ಅಷ್ಟರಲ್ಲಿ ಎಷ್ಟು ಜನರ ದೃಷ್ಟಿ ಆಗುತ್ತೋ.